ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ದಿವಂಗತ ಉಮೇಶ್ ಅಣ್ಣ ಕತ್ತಿ ಇವರ ಕನಸು ನನಸಾಗುವಂತೆ ಪ್ರತಿ ವರ್ಷವೂ 27 ಕೆರೆಗಳನ್ನು ತುಂಬುವ ಕಾರ್ಯ ಈ ಸಲವೂ ನಡೆದಿದೆ. ಹಿರಣ್ಯಕೇಶಿ ನದಿಯಿಂದ ಲಿಫ್ಟ್ ಮಾಡಿ ಈ ಕೆರೆಗಳನ್ನು ತುಂಬಿಸಲಾಗುತ್ತಿದೆ ಎಂದು ಹುಕ್ಕೇರಿ ಮತಕ್ಷೇತ್ರದ ಬಾಡವಾಡಿ ಶಿಡ್ಲಹೊಂಡ ಕೆರೆ ತುಂಬಿದ ಹಿನ್ನೆಲೆಯಲ್ಲಿ ಇಂದು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಮಾಜಿ ಸಂಸದರಾದ ಸನ್ಮಾನ್ಯ ಶ್ರೀ ರಮೇಶ್ ಅಣ್ಣ ಕತ್ತಿ ಇವರ ಅಮೃತ ಹಸ್ತದಿಂದ ಕೆರೆಗೆ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಅವರು ಮಾತನಾಡಿ, ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿರುವ ಪ್ರತಿ ಕೆರೆಗೂ ಉಸ್ತುವಾರಿ ಸಮಿತಿ ರಚನೆಗೆ ಗ್ರಾಮ ಪಂಚಾಯಿತಿಗೆ ಸೂಚಿಸಲಾಗಿದೆ. ಪ್ರತಿ ಸಮಿತಿ ಆ ಭಾಗದ ಕೆರೆ ಸಂರಕ್ಷಣೆ ಕ್ರಮ ಕೈಗೊಳ್ಳಲಿದ್ದು, ಈ ಸಮಿತಿ ರಚನೆಯಾದ ಕೆರೆ ರಕ್ಷಣೆ ಹೆಚ್ಚಿನ ಅನುಕೂಲ ದೊರೆಯಲಿದೆ ಮತ್ತು ಕೆರೆಗಳ ನೀರಿನಿಂದ ಅಂತರ್ಜಲ ಮಟ್ಟ ಹೆಚ್ಚು ಆಗುತ್ತಾ ಇದೆ. ಇದರಿಂದ ಹುಕ್ಕೇರಿ ತಾಲೂಕು ಸಮಗ್ರ ನೀರಾವರಿ ಆಗುವಂತೆ ಪ್ರಯತ್ನ ಮಾಡಲಾಗುತ್ತದೆ ಎಂದು ಅವರು ಇಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಸಂಗಮ್ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರು ರಾಜೇಂದ್ರ ಪಾಟೀಲ್, ಜಿಲ್ಲಾ ಪಂಚಾಯತ್ ಸದಸ್ಯ ಮಹೇಶ್ ಕುಂಬಾರ್, ಅದೇ ರೀತಿ ಪ್ರಶಾಂತ್ ಪಾಟೀಲ್, ವಿಜಯ್ ಶ್ರೇಕರ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಹಾದೇವ್ ಮುಗಳೆ, ಅಶೋಕ್ ಹಿರೇಕೊಡಿ, ಕಾಶಿನಾಥ್ ದೇವಕತ್ತೆ, PKPS ಅಧ್ಯಕ್ಷರು, ಸಿಕಂದರ್ ಸನದಿ, ಶಿವಲಿಂಗೇಶ್ವರ್ ಬ್ಯಾಂಕ್ ವ್ಯವಸ್ಥಾಪಕರು, ಸುರೇಶ್ ಇಂಗ್ಳೆ ಗ್ರಾಮ ಪಂಚಾಯತ್ ಸದಸ್ಯರು, ಗುರುನಾಥ್ ಕದಂ, ಸದಾಶಿವ್ ಜಾಡರ್, ಶಿವಾನಂದ್ ಅಲೂರೆ, ಶಿವಾ ಜಾಡರ್, ವಿಜಯ್ ಮೂರ್ತಿ, ಕಲ್ಲಪ್ಪ ಜಳತೆ, ನರೇಶ್ ವಡ್ಗೋಳ್, ಸಾಗರ್ ಸಟಾಳೆ, ಸದಾಶಿವ್ ಕಾಪ್ಸೆ, ಲಗಮನ್ನ ಖೋತ್, ಭೀಮಾ ಲೋಳ್ಸುರೆ, ಇಂಜಿನಿಯರ್ KB ಮಾಳ್ಗೆ, ಗುತ್ತಿಗೆದಾರ್ ಬಸ್ಸು ಗಂಗಣ್ಣವರ್, ಬಾಡವಾಡಿ, ಆಲೂರ್ KM, ಅಕ್ವಾಟ್, ಕೇಸ್ತಿ, ಕರಸ್ಗಾಂವ್, ಕನಗಲಾ, ಮಾಂಗನೂರ್ ಕೋಡಿ, ಹರ್ಗಾಪುರ್ ಈ ಭಾಗದ ರೈತರು, ಗ್ರಾಮಸ್ಥರು, ಮುಖಂಡರು, PKPS ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು, ಹಿರಿಯರು ಮತ್ತಿತರರು ಪಾಲ್ಗೊಂಡಿದ್ದರು. ತೇಜ್ ಪ್ರಭು ನ್ಯೂಸ್, ಬಾಡವಾಡಿ. ಸಂಕೇಶ್ವರ ಭಾಗದ ಮತ್ತು ಕೆನಗಲ ಭಾಗದ ಅತಿ ದೊಡ್ಡ ಕೆರೆ ಆಗಿರ್ತಕ್ಕಂಥ ಶಿಡ್ಲಹೊಂಡ ಕೆರೆಯ ಬಾಗಿನ ಅರ್ಪಣೆ ಮಾಡುವಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಯಾವತ್ತೂ ಮಾನ್ಯರಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತೂ ಬಾಡವಾಡಿ, ಅಲ್ಲೂರ್, ಕೇಸ್ತಿ, ಅಕ್ವಾಟ್, ಕರಸ್ಗಾ ಈ ಭಾಗದ ಸಮಸ್ತ ರೈತರ ಬಾಂಧವರಲ್ಲಿ ವಿನಂತಿಯನ್ನು ಮಾಡ್ತಾ, ರೈತ ಬಾಂಧವರನ್ನು ನೆನೆಸ್ಕೊಳ್ತಾ, ವಿಶೇಷವಾಗಿ ದಿವಂಗತ ಉಮೇಶ್ ಅಣ್ಣ ಕತ್ತಿಯವರು ನಾವು ಈ ಭಾಗದಲ್ಲಿ 2008ರಿಂದ 2022ರವರೆಗೆ 14 ವರ್ಷ ಶಾಸಕರಾಗಿ ಮಂತ್ರಿಗಳಾಗಿ ಕೆಲಸ ಮಾಡೋದ್ರ ಮುಖಾಂತರ ಚುನಾವಣೆ ಗೆಲ್ಲೋದಲ್ಲದೆ ಈ ಭಾಗದಲ್ಲಿ ನೀರಾವರಿ ಆಗಬೇಕು, ರೈತರಿಗೆ ಬೇಕಾಗಿರ್ತಕ್ಕಂಥ ನೀರಾವರಿ ಆದರೆ ಮಾತ್ರ ರೈತ ಬದುಕ್ತಾನೆ, ಇಲ್ಲದ ಬದುಕಕ್ಕೆ ಶಕ್ಯ ಇಲ್ಲ ಅನ್ನೋದು ಮಾತನ್ನು ಚುನಾವಣೆ ಗೆಲ್ಲೋದು ಮುಖ್ಯ ಅಲ್ಲ, ಚುನಾವಣೆ ಗೆದ್ದಿರ್ಬೋದು ನಾನು, ಆದರೆ ರೈತರ ಮನಸ್ಸನ್ನು ಗೆಲ್ಲಬೇಕು ಅನ್ನೋಂಥ ಭಾವನೆ ಇಟ್ಕೊಂಡು ಕೆಲಸ ಮಾಡಿರೋಂಥ ಒಬ್ಬ ಮನುಷ್ಯ ಇವತ್ತು ನಿಮ್ಮ ಮುಂದೆ ಇಲ್ಲ. ಅದಕ್ಕೆ ನಾವು ಕರ್ಮ ಮಾಡಿ ಹೋಗ್ಬೇಕಾಕೆ. ಇವತ್ತು ಉಮೇಶ್ ಅಣ್ಣ ಇಲ್ಲ, ಆದ್ರೆ ನಾವು ಮಾಡಿರೋಂಥ ಕೆಲಸ ನಿಮ್ಮ ಕಣ್ಣು ಮುಂದದಾವು. ಯಾವುದು ಬರಗಾಲ ಪ್ರದೇಶ ಇತ್ತು ಅಲ್ಲಿ ನೀರು ಬಂದವು, ಬೋರ್ಗಳು ಹೆಚ್ಚಾಗ್ಯಾವು, ಬಾವಿ ನೀರು ಬಂದವು, ಅನೇಕ ರೀತಿಯಿಂದ ಎಲ್ಲ ರೀತಿಯ ಬಹುಶಃ ಈ ಕೆರೆಯಿಂದ ಒಂದು 10-12 ಊರುಗಳಿಗೆ ನೀರಿನ ಹೆಚ್ಚಿನ ಸೌಲಭ್ಯ ಆಗೈತಿ. ಅಂದ್ರೆ ಅವ್ರು ಕರ್ಮ ಮಾಡೋದ್ರ ಮುಖಾಂತರ ಒಳ್ಳೆ ಕರ್ಮ ನಾವಿರ್ಬೋದು, ನೀವಿರ್ಬೋದು, ಒಳ್ಳೆಯ ಕರ್ಮ ಕಾಯಕ ನಾವು ಮಾಡೋದು ಕಲಿಬೇಕು. ಆ ಕಾಯಕ ಮಾಡಿದ್ರೆ ಏನಿರೋದು 60 ವರ್ಷ, 70 ವರ್ಷ, 80 ವರ್ಷ, 100 ವರ್ಷ ಇರ್ತೀವಿ. ಆದರೆ ಒಳ್ಳೆಯ ಸಮಾಜಕ್ಕಾಗಿ ಒಂದು ಒಳ್ಳೆಯ ಕೆಲಸ ಮಾಡೋದ್ರ ಮುಖಾಂತರ, ದೇಶಕ್ಕೆ ಅನ್ನ ಹಾಕುವಂಥ ರೈತರ ಹೊಲಗಳಿಗೆ ನೀರನ್ನು ಕೊಡೋದ್ರ ಮುಖಾಂತರ ಒಂದು ಕಾರ್ಯವನ್ನು ಕೆಲಸವನ್ನು ಮಾಡೋದ್ರ ಮುಖಾಂತರ ಇವತ್ತು ಉಮೇಶ್ ಅಣ್ಣ
ಎಲ್ಲರ ಮನುಷ್ಯನಲ್ಲಿ ನಿಮ್ಮಲ್ಲಿ ಅಟ್ಟಲ್ಲ ಮಕ್ಕಳು ಮೊಮ್ಮಕ್ಕಳು ಮನುಷ್ಯನ ಅನ್ಸೋದಕ್ಕೆ ಇವತ್ತು ದಿವಸ ಉಮೇಶ್ ಅನ್ನೋ ಚಿತ್ರ ಮೂಡೈತಿ ಅನ್ನೋಂಥ ಮಾತನ್ನ ಈ ಸಂದರ್ಭ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ವಿಶೇಷವಾಗಿ ಅದೇ ರೀತಿಯಲ್ಲಿ ಕೇವಲ ರೈತರಿಗೆ ನೀರು ಕೊಟ್ಟಿನಿ, ರೈತರ ಮಕ್ಕಳಿಗೆ ಉದ್ಯೋಗ ಕೊಡ್ಬೇಕು, ಉದ್ಯೋಗಸ್ಥರಾಗಬೇಕು ಅನ್ನೋಂಥ ಭಾವನೆಯನ್ನು ಇಟ್ಕೊಂಡು ಕರ್ನಾಟಕ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ಮುಖಾಂತರ 1600 ಎಕರೆ ಇವತ್ತು ದಿವಸ ಜಮೀನನ್ನು ಖರೀದಿ ಮಾಡಿ ಅದಕ್ಕೆ ರೈತರಿಗೆ ಬೇಕಾಗುವಷ್ಟು ಸಾಕಾಗುವಷ್ಟು ಹಣವನ್ನು ಕೊಡೋದ್ರ ಮುಖಾಂತರ ಇವತ್ತು KIDBಯ ಎಲ್ಲ ಕಾರ್ಖಾನೆಗಳನ್ನು ಅಥವಾ ಇಂಡಸ್ಟ್ರಿಗಳನ್ನು ಇವತ್ತು ಅಲ್ಲಿ ಸ್ಥಾಪನೆ ಆಗಿದ್ದಾವೆ. ನಿಮ್ಮೂರಿಂದ ಬಾಳವಾಡಿಂದ ಸಾಕಷ್ಟು ನಮ್ಮ ಹುಕ್ಕೇರಿ ತಾಲೂಕಿನಿಂದ ಸಾಕಷ್ಟು ಹುಡುಗರು ಇವತ್ತು ದಿವಸ ದುಡ್ಕೊಳಕತ್ತಾರೆ. ಇನ್ನೂ ಹೆಚ್ಚಿಗೆ ಅಲ್ಲಿ ಬರುವ ವರ್ಷ 2 ವರ್ಷ ಇನ್ನೂ ಹೆಚ್ಚಿನ ಕೆಲಸ, ಇನ್ನೂ ಹೆಚ್ಚಿನ ಇಂಡಸ್ಟ್ರಿಗಳ ಡೆವಲಪ್ ಆಗೋದ್ರಿಂದ ಅಂದಾಜು ಸರ್ವ ಒಂದು 30,000 ಜನ ಕೆಲಸ ಮಾಡುವಂಥ ಒಂದು ಕೆಲಸವನ್ನು ಉಮೇಶನ ಇವತ್ತು ದಿವಸ ಮಾಡಿದ್ದಾರೆ ಅನ್ನೋದು ಮಾತ್ರ ಸೌಲಭ್ಯ ಹೇಳ್ತಾ ಇದ್ದಾಗ ಸಹಿತ ಎಲ್ಲ ರೈತರೆಲ್ಲ ಒಂದು ವಿನಂತಿಯನ್ನು ಮಾಡ್ತಾರೆ. ಮೊದಲನೇ ಸಲ ಕೆರೆ ತುಂಬಿಸುವಂಥ ವ್ಯವಸ್ಥೆ ಸಂದರ್ಭದಲ್ಲಿ ಕೆರೆ ಪೈಪ್ ಮೋಟ್ರ್ ಚಾಲೋ ಮಾಡಿ ನೋಡಿದ್ರೆ ಅಲ್ಲಿ ಪೈಪ್ ಹೊಡಿತು ಇಲ್ಲಿ ಪೈಪ್ ಹೊಡಿತು 1 ವರ್ಷ 2 ವರ್ಷ ಎಲ್ಲ ಕಡೆ ತೊಂದರೆ ಆಗೈತಿ. ಆದ್ರೆ ಬಹುಶಃ ಈ ವರ್ಷ ರೈತರಿಗೆ ಗೊತ್ತಾಗೈತಿ ನಾವೇನೋ ಮಾಡಿದ್ರು ಸಹಿತ ತಪ್ಪು ಮಾಡಾಕತ್ತೀವಿ. ಪೈಪ್ಲೈನ್ ನೋಡಿದ್ರು ನಮ್ಮ ಹೊಡ್ಲಿ ಬೇಡ ಇನ್ನೊಬ್ಬರು ಹೊಡ್ಲಿ, ಯಾಕಂದ್ರೆ ಎಲ್ಲರೂ ಹೊಲದಾಗ ಹಾದು ಬಂದವು. ಯಾರ ಅದನ್ನ ಪೈಪ್ಲೈನ್ಗೆ ಧಕ್ಕೆ ಯಾರ ನಾವು ಕೈ ಹೆಚ್ಚರು ರೈತನ ಅದ್ರದ ತ್ರಾಸ ರೈತರಿಗೆ ತಗೋತಾನೋ ಅನ್ನುವಂಥ ಭಾವನದಲ್ಲಿ ಬಹುಶಃ ಈ ವರ್ಷ ಪೈಪ್ಲೈನ್ಗೆ ಯಾರೂ ಟಚ್ ಮಾಡಿಲ್ಲ. ಇದೇ ಸಹಕಾರ ಮುಂದಿನ ದಿನಮಾನಗಳಲ್ಲಿ ಸಹಿತ ಕೆರೆ ತುಂಬುವಂಥ ಯೋಜನೆ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಹೊಲಗಳಲ್ಲಿ ಪೈಪ್ಲೈನ್ ಹಾದು ಬಂದೈತಿ. ಏನು ಸಮಸ್ಯೆ ಇದ್ರೆ ಅದ್ರ ಮ್ಯಾಗ ಉಸ್ತುವಾರಿಗಳು ಇರ್ತಾರೆ, ಇಂಜಿನಿಯರ್ಗಳು ಇರ್ತಾರೆ, ಅಥವಾ ಅದನ್ನ ಮೇಂಟೆನೆನ್ಸ್ ಮಾಡುವಂಥ ಜನ ಇರ್ತಾರೆ. ಅವ್ರಿಗೆ ನೀವು ಹೇಳ್ರೆ ನಿಮಗೆ ಏನು ಬೇಕು ತೊಂದರೆ ಅದ ಅದನ್ನ ಸರಿ ಮಾಡಿಕೊಡುವಂಥ ಎಲ್ಲ ಕೆಲಸ ಮಾಡ್ತಾರೆ. ಕಡೆಗೆ ಯಾರು ಮಾಡಲ್ಲ ನಾ ಅದನ್ನು ತಳವಾರದ್ದಂಗೆ ಅದ ನಾನಿಗೆ ಬಂದು ಮಾಡ್ತಾನೆ. ಆದ್ರೆ ಅದನ್ನ ಹೇಳಿ ಮಾಡಿಸ್ಕೋಬೇಕು. ಆ ಪೈಪ್ ಅದು ಹೊಡೆದ್ರೆ ಮಾಡ್ರಿ ಏನಾಕೈತಿ, ರೈತರ ಕುಲ ಸಾಯ್ತೈತಿ. ಈ ಊರಾಗಿಂದು ಮತ್ತೊಂದು ಊರಾಗಿಂದು ಇನ್ನೊಂದು ಊರಾಗಿಂದು ಆ ಮಹತ್ವ ಬಾಡವಾಡಿನೋ ಕರ್ಜಗಾನೋ ಕೇಸ್ತಿನೋ ಆಲೂರು ಅಕ್ಕಿವಾಡ ಅದು ಮಹತ್ವ ಇಲ್ಲ. ಎಲ್ಲೇ ಒಂದು ಜೀವ ಇವತ್ತು ದಿವಸ ತೊಂದರೆಗೆ ನೀರಿಲ್ಲದ ಗಪ್ಪು ಕೂತ್ರು ಅದು ರೈತನ. ಆ ರೈತರಿಗೆ ತೊಂದರೆ ಆಗಬಾರ್ದಂಗೆ ತಾವು ಎಚ್ಚರಿಕೆ ವಹಿಸಬೇಕು. ಈ ವಹಿಸಿದೆ. ಇದನ್ನ ಮುಂದಿನ ನಿರ್ಮಾಣಗಳಿಗೆ ಮುಂದುವರ್ಸ್ಕೊಂಡು ನಾವು ನೀವು ಕೆಲಸ ಹೋಗೋಣ ಅನ್ನೋಂಥ ಮಾತನ್ನು ಹೇಳ್ತಾ, ವಿಶೇಷವಾಗಿ ಈ ಭಾಗದಲ್ಲಿ ಇವತ್ತು ಸಾಕಷ್ಟು ಮಳೆ ಆಗ್ಯದ. ಎಲ್ಲ ಕೆರೆಗಳು ಬಹುಶಃ ಈ ಕಡೆ ಎಲ್ಲ ಕೆರೆಗಳು ತುಂಬ್ಯಾವ. ಕಣಗಲಾದ್ದು 2 ಇವ ಒಟ್ಟ ನಮ್ಮ ಆಲೂರು ತನ ಎಲ್ಲ ಕೆರೆಗಳು ತುಂಬ್ಯಾವ. ಈಗ ಸಣ್ಣಪಟ್ಟ ಎಲ್ಲ ಸಾಂಡಿಲ್ ನೀರು ಹೋಗಿದಾವ. ಇದರಿಂದ ಸರಸರ ಮತ್ತೆ 2 ವರ್ಷ ನಮಗೇನು ನೀರಿನ ಕೊರತೆ ಬೀಳೋದಿಲ್ಲ. ರೈತರ ಬದುಕ್ತಾರೆ, ತಮ್ಮ ಕಾಲ ಮ್ಯಾಗ ತಾವು ನಿಲ್ತಾರೆ. ಬಾಯಾಗ ನೀರು ಅದಾವ ಅಂದ್ರೆ ಸಾಕು. ಆ ಒಂದು ಕೆಲಸ ಮಾಡೋದ್ರ ಮುಖಾಂತರ ಈ ಬರುವಂಥ ದಿನಮಾನಗಳಲ್ಲಿ ಈ ಭಾಗದ ಎಲ್ಲ ಕೆರೆಗಳು ತುಂಬಿದಂಥದ್ದನ್ನು ಗಮನದಲ್ಲಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಇವತ್ತು ಮುಂದಿನ ಆ ಭಾಗದಲ್ಲಿ ಇನ್ನೂ ಒಂದು 10-12 ಕೆರೆಗಳು ತುಂಬಬೇಕು. ಎಲ್ಲೆಲ್ಲಿ ತುಂಬಿದಾವ ಅದನ್ನು ಕಟ್ ಮಾಡಿ ಇವತ್ತು ಸಹ ವಾಲ್ಗಳನ್ನು ತಿರುವಿ ಆ ಮುಂದಿನ ಭಾಗದ್ದು ತುಂಬಿಸುವಂಥ ಪ್ರಯತ್ನ ಮಾಡಿ ಅವು ಸಾಂಡಿಲ್ಲೇ ಹರಿದ ನಂತರ ಮತ್ತೆ ತಿರುಗಿ ಇಲ್ಲೇ ಚಾಲು ಮಾಡುವಂಥ ಒಂದು ಕಾರ್ಯವನ್ನು ಮಾಡ್ತೀವಿ ಅನ್ನೋದು ಮಾತನ್ನು ಹೇಳಿ, ವಿಶೇಷವಾಗಿ ಇದಕ್ಕೆ ಸ್ವತಂತ್ರ ಪೂರ್ವದಿಂದ ಒಂದು ಬೇಡಿಕೆ, ಶಿಡ್ಲುಣಿಕೇರಿ ಆಗಬೇಕು, ಶಿಡ್ಲುಣಿಕೇರಿ ಆಗ್ಬೇಕಂತೆ. ಕೇವಲ ಬರೀ ಅದು ರಾಜಕೀಯವಾಗಿ ಮಾತಾಗಿ ಹೋಗಿತ್ತು. ಆದರೆ ಉಮೇಶ್ ಕತ್ತಿಯವರು ಅದನ್ನು ರಾಜಕೀಯ ಮಾತಾಗದೆ ಅದನ್ನು ನಿಜವಾಗಿ ನಾವು ಮಾಡಿದ್ರೆ ನಿಮ್ಮ ಊರಾಗ ಬರಕ್ಕೆ ಕೊಡ್ರಿ ಅನ್ನೋಂಥ ಮಾತನ್ನು ಹೇಳೋದ್ರ ಮುಖಾಂತರ ಈ ಭಾಗದಲ್ಲಿ ಇದನ್ನು ದೊಡ್ಡ ಕೆಲಸ ಮಾಡಿದ್ದಾರೆ. ಶಾಶ್ವತವಾಗಿರ್ತಕ್ಕಂಥ 10-15 ಹಳ್ಳಿಗಳಿಗೆ ಅನುಕೂಲ ಮಾಡುವಂಥ ಒಂದು ಕೆರೆ. ಈ ತಾಯಿ ಗಂಗಾ ತಾಯಿ ಪ್ರತಿ ವರ್ಷವೂ ಇದಕ್ಕಿಂತ ಹೆಚ್ಚು ಮೈದುಂಬಿ ಸಾಂಡಿ ಮುಖಾಂತರ ನೀರು ಹರಿಯೋದ್ರ ಮುಖಾಂತರ ಸುಜಲಾಂ ಆಗುವಂಥ ದೃಷ್ಟಿಯಲ್ಲಿ ಎಲ್ಲ ಹಳ್ಳಿಗಳಲ್ಲಿ ನೀರಾವರಿ ಕೊರತೆ ಬೀಳಬಾರ್ದು. ಹಾಗೆ ದಯಾಗನ, ದುರ್ದುಂಡೇಶ್ವರ, ಶ್ರೀ ನರಹರಿ ಎಲ್ಲ ಈ ಭಾಗದ ದೇವತೆಗಳು ಆಶೀರ್ವಾದ ಮಾಡಲಿ. ಅದ್ರ ಜೊತೆಗೆ ನಮ್ಮ ಸಂಪೂರ್ಣ ರೈತರ ಸಹಕಾರ ಅಧಿಕಾರಿಗಳೊಂದಿಗೆ ನಮ್ಮೊಂದಿಗೆ ಎಲ್ಲರೊಂದಿಗೆ ರೈತರ ಸಹಕಾರ ಇರಲಿ ಅಂತ ಮನವಿ ಮಾಡ್ಕೊಂಡು ಹೇಳ್ಬೇಕು.
ಈಗ